ಅಮ್ಮ ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಮ್ಮ. ಸ್ವಲ್ಪ ಎಲ್ಲ ಕೆಲಸ ಕೇಳಬೇಕಿತ್ತು, ಅದಕ್ಕೆ ಆಚೆ ಹೋಗ್ಬಿಟ್ಟು ಬರ್ತೀನಿ. ನೋಡ ಅಪ್ಪಿ, ಮದುವೆ ಮಾಡಿಸು ಅಂದ್ಬಿಟ್ಟು ಹುಡುಗಿನೇನೋ ಕರ್ಕೊಬಂದ್ಬಿಟ್ಟೆ. ಮದುವೆ ಮಾಡಿಸಿದ್ದೀನಿ, ಇನ್ಮೇಲೆ ಜವಾಬ್ದಾರಿ ನಿಂದಪ್ಪ. ಅದೇನೇನು ನಡೆಸ್ತೀಯೋ ಅದು ಹೆಂಗೆ ನಡೆಸ್ತೀಯೋ ಮನೇನ ನಿನಗೆ ಬಿಟ್ಟಿದ್ದು. ಇನ್ನು ನಾನು ನಿಮ್ಮಪ್ಪ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ, ಮುಂದಕ್ಕೆ ಅದೇನು ತೊಂದರೆ ಆಗುತ್ತಾ ನನಗೂ ಗೊತ್ತಿಲ್ಲ. ಅದೇನು ಅವ್ರ ಅಪ್ಪ ಅಮ್ಮ ಹೇಳಿದ್ದೀರ ಬಂದವಳೆ, ಅದೇನು ಅವರೇ ಬರ್ತಾರೋ ಏನೋ. ಅಯ್ಯೋ, ಒಳ್ಳೆ ರಾಮಾಯಣ ತಂದಿಕ್ಬಿಟ್ಟೆ ನಮ್ಮ ಮನ್ಯಾಗ. ಹೋಗಿ ನೀನು ಆ ಥರ ಎಲ್ಲ ಏನಾಗಲ್ಲ, ಸುಮ್ಮನೆ ರಮ್ಮ. ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಅವಳಿನ್ನ ಮಲ್ಕೊಂಡವಳೆ, ಪಾಪ ಮಲ್ಕೊಳ್ಳಿ. ನಾನು ಆಚ್ಕೊಬರ್ತೀನಿ. ಅಮ್ಮ, ಹಂಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ. ರಾತ್ರಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು, ನಾಳೆ ಎಲ್ಲ ನಾಳಿದ್ದು ಈ ಊರಿಗೆ ಬರ್ತಾರಂತೆ. ಅಪ್ಪನ ಹತ್ರ ಹೇಳಿಕ್ಕಿರಮ್ಮ. ಸರಿ ಆಯ್ತು, ಹೋಗಪ್ಪ. ಎಲ್ಲ ಮುಗ್ದೇ ಹೋಯ್ತಂತೆ. ಎಲ್ಲ ಮುಗ್ದಾದ್ಮೇಲೆ ಎಂತಕ್ಕೆ ಅವ್ರು ಬರೋದು? ಇವಾಗ ಮದುವೆನೇ ಆಗೋಯ್ತು. ಅಯ್ಯೋ, ಅದೆಲ್ಲ ಬಿಡಮ್ಮ. ಏನು ನಾವೇನು ಗ್ರ್ಯಾಂಡಾಗಿ ಮದುವೆ ಆಗಿದ್ರಾ? ನಾನೇ ಇನ್ವೈಟ್ ಮಾಡಿಲ್ಲ ಯಾರನ್ನೂ. ಅಲ್ಲ, ನೀನೇನೋ ಹೇಳ್ತೀಯ. ಮನೆಗೆ ಬರ್ತೀನಿ ಅನ್ನೋರು ನಾನೇನು ಬರಬೇಡಿ ಅನ್ನೋಕ್ಕಾಗುತ್ತಾ? ಬರ್ತೀನಿ ಅಂತವ್ರೆ, ಬರಲಿ ಬಿಡು. ಸರಿ ಸರಿ ಆಯ್ತು, ಹೋಗಿ ನೀನು. ಪಾಪ ನಿಂಗೆ ಟೈಮ್ ಆಯ್ತದೇನೋ, ಹೋಗಿ ನೀನು. ನಾನು ನೋಡ್ಕೊತೀನಿ. ಅವಳು ಇನ್ನೂ ಮಲಗೋಳ, ಸೋಗ್ಲಾಡಿಯ ಹೋಗಿ ಎಬ್ಬಿಸ್ತೀನಿ ಇರೋಳನ್ನ. ಜಾಸ್ತಿ ಬೈಯಕ್ಕೆ ಹೋಗ್ಬೇಡಮ್ಮ. ಪಾಪ ನನಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಟೆ ಬಂದ್ಬಿಟ್ಟವಳು. ಪಾಪ ನಾವು ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ನೀನು ಜಾಸ್ತಿ ಬೈಯಕ್ಕೆ ಹೋಗ್ಬೇಡಮ್ಮ. ಬಂದು ಇನ್ನೂ 2 ದಿನ ಆಗಿಲ್ಲ, ಆವಾಗಲೂ ನೋಡ್ದ ಅಮ್ಮನ ಬುದ್ಧಿ ಹೇಳಕ್ ಬಂದ್ಬಿಟ್ಟ ನೀವನ. ಏಯ್ ಹೋಗಲ್ಲಪ್ಪ ನನ್ನ ಮಗನೇ, ಹೋಗು. ಬುದ್ಧಿದ್ದಿದ್ರೆ ನಿನ್ನಂತ ನಿಂದ ಎಂತಕ್ಕೆ ಬರ್ತಾ ಇದ್ಲ ಅವಳ? ಹೇಳ್ಬಿಟ್ಟ. ಅವಳು ಇನ್ನೂ ಮಲ್ಕೊಂಡವಳೆ ಇಷ್ಟೊತ್ತಾದ್ರೂ. ಅವ್ರ ಮನೇಲಿ ಹೆಂಗ್ ಬೆಳೆದ್ಲೋ ಏನೋ. ಇಲ್ಲಾದ್ರೂ ನೆಟ್ಟಿಗೆ ಇರ್ಲಿ ಬಿಡು, ನೆಟ್ಟಿಗೆ ಅವಳೇ ಸಂಸಾರ ಮಾಡ್ಕೊಂಡು ಜವಾಬ್ದಾರಿ ತಗೋಬೇಕಪ್ಪ. ಇಲ್ಲಿ ಏನು ನನ್ಕೇನು ವಯಸ್ಸು ಹಂಗೆ ಇರಲ್ಲ. ಸರಿ ಆಯ್ತು, ಏನೋ ಬುದ್ಧಿ ಕಲ್ಸ್ಕೊ. ನಾನು ಹೋಗಿ ಬರ್ತೀನಿ ಇರು. ಫಸ್ಟು ಅಪ್ಪನ್ಕೊಂದ್ಸತಿ ಹೇಳಿ ಮಾಡ್ಬಿಟ್ಟಿರು. ಹುಷಾರಕ್ಕಲ್ಲ, ಇಲ್ಲೇನು ತಿಂದೋಗಿಲ್ಲ. ಅಲ್ಲೇನಾರ ಒಂದ್ ಪ್ಲೇಟ್ ಇಡ್ಲಿ ತಿನ್ಕೊಂಡೋಗ್ಬಿಡು. ಉಪವಾಸ ಇರ್ಬೇಡ ಕಣೋ. ಹಾ, ಆಯ್ತಾಯ್ತು. ಬೇಬಿ ಬೇಬಿ, ಏಯ್ ಏನೇ ಅದು? ಬೇಬಿ ಗೂಬಿ ಗೋಬಿ ಅನ್ಕೊಂಡೆ. ನೆಟ್ಟು ಕರಿ, ಈ ರೀ ಅಂತ ಕರಿಬೇಕು. ಏನ್ ಬೇಬಿ ಬೇಬಿ ಅನ್ಕೊ ಬಂದವಳು. ಇರೋ ಎದಳ ಟೈಮೇನೆ. ಇಷ್ಟೊತ್ತಿಗೆ ಎದಳದ್ ನೀನ? ನಿಮ್ಮ ಅಮ್ಮನ ಮನೆಗೆ ಇಷ್ಟೊತ್ತಿಗೆ ಎದಳ್ತಿದ್ದ ನೀನ? నేను ಇವತ್ತು ಎಷ್ಟು ಬಿರ್ನ ಲೇಸಿಂಡನು తెలుసున? ఎంత అయింది టైము? 10 ಗಂಟಲು. నేను 12 ಗಂಟಲಕ್ಕೆ 11 ಗಂಟೆಗೆ ಎದೊಳ್ತಾ ಇದ್ದಿದ್ದು ನಾನು. 11 ಗಂಟೆಗೆ ಎದ್ಬಿಟ್ಟು ನನಗಿಟ್ಟಾಕ್ತಂಗ ಕೊಯ್ಯೋಳು. ಇಷ್ಟೊತ್ತಾದ್ರೂ ಮ್ಯಾಲ್ಕೆ ಎದ್ದಿಲ್ಲ ಅಮ್ಮಣ್ಣಿ. 10 ಗಂಟೆಗೆ ಎದ್ದು ಬಂದ್ಬಿಟ್ಟು ಏನು ಹೇಳ್ತಾಳೆ ನೋಡ್ರಿ. 11 ಗಂಟೆಗೆ ಎದೊಳ್ತಾ ಇದ್ಲಂತೆ. ಅವ್ರ ಅಮ್ಮನ ಮನೇಲಿದ್ರೆ ಅವ್ರ ಅಮ್ಮನ ಮನೆ ಇದು ಒಂದೇ ಆಗ್ಬಿಡ್ತದ? ಇವಳ ಮನೆ ಇದು. ಇವಾಗ ಇವಳ ಜವಾಬ್ದಾರಿ ತಗೋಬೇಕು. 11 ಗಂಟೆಗೆ ಎದೊಳ್ತಿದ್ಲಂತೆ, ಅದಕ್ಕೆ ಇಲ್ಲಿ ಬೇಗ ಎದ್ದೋಳಂತೆ 10 ಗಂಟೆಗೆ. ನನಗೆ ಸರಿಯಾಗಿ ಆಗ್ತಾಳವ ಇವಳು ಹಿಟ್ಟು. ಲೇಸೋಗ್ಲಾಡ್ಯ, ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬಂದ್ಬಿಡೋಗಿ ನೀನು. ಅತ್ತಗಾರು, ಅದು ಸ್ನಾನದ ಮನೆ ಇದೆ ಅಲ್ಲ, ಅದರಲ್ಲಿ ಒಂದೇ ಒಂದು ಸೋಪ್ ಇದೆ ಅತ್ತೆ. ಆಮೇಲೆ ಬ್ರಷ್, ನನಗೆ ಟೂತ್ ಬ್ರಷ್ ಬೇಕು. ಐತಲ್ಲೇ ಸೋಪು ಒಂದು, ಅಲ್ಲೇ ಇಕ್ಕಿದಿ ನೋಡೋಗು. ಬಚ್ಚನ ಮನೆಗೆ ಐತೆ ಒಂದು ಸೋಪ್ ಐತಲ್ಲ, ಇನ್ನೇನು ನಿಂಕ? ಅದು ನನ್ನ ಯಾರು ಯೂಸ್ ಮಾಡಿದ್ರು ಅತ್ತೆ? ಓ ಅದಾ, ನಾನು, ನಿಮ್ಮ ಅವನು, ಆಮೇಲೆ ನಿನ್ನ ಗಂಡ ಎಲ್ಲ 3 ಜನನು ಅದ್ರಾಗೆ ಯೂಸ್ ಮಾಡೋದು. ಒಂದೇ ಸೊಪ್ಪೆ. ಹೋಗು ನೀನು ಅದನ್ನ ತಿಕ್ಕ ಬಾ, ಹೋಗು ಬೇಗ. ಛೀ, 3 ಜನನು ಒಂದೇ ಸೊಪ್ಪು ಯೂಸ್ ಮಾಡ್ತೀರಾ? ಅಸಹ್ಯ ಅದೆಲ್ಲ. ಒಂದು ಸೊಪ್ಪು ಒಬ್ರು ಯೂಸ್ ಮಾಡಬೇಕು, ಇನ್ಫೆಕ್ಷನ್ಸ್ ಎಲ್ಲ ಆಗುತ್ತೆ ಅತ್ತೆ. ನನಗೆ ಬೇರೆ ಸೊಪ್ಪು ಇದ್ರೆ ಕೊಡಿ. ಸರಿಯಾದ ಬಿತ್ರಕ್ನೆ ನೀನು. ಲೇ, ಇಷ್ಟು ವರ್ಷದಿಂದ ಸಂಸಾರ ನಡೆಸ್ತಿದ್ದೀನಿ ಕಡೆ ನಾನು ಆವತ್ತಿಂದನು ನಮ್ಮ ಅತ್ತೆ ಮಾವ ಅವರು ತಿಕ್ಕೊಂಡು ನನ್ನ ಮೈನ, ನನ್ನ ಇವರು ನನ್ನ ವಾರಗಿತ್ತಿರು ಎಲ್ಲ ಒಂದೇ ಸೊಪ್ಪು ಹಾಕೊಂತಿದ್ರೆ ಅವಾಗೇನು ಬರ್ದೇ ಇರೋದು. ಇವಾಗ ರೋಗಗಳು ಬಂದ್ಬಿಡ್ತಾವ ನಿಂಕ. ಏನು ಇನ್ಫೆಕ್ಷನ್ ಅಂತೆ. ಹೋಗಮ್ಮಿ ಹೋಗು ಸುಮ್ಮನೆ, ಅದನ್ನೇ ತಿಕ್ಕ ಬಾ, ಹೋಗಿ ಬೇಗ. ಅತ್ತೆ, ಅಟ್ಲೀಸ್ಟ್ ತಲೆಗೆ ಶಾಂಪೂ ಆದ್ರೆ ಏನಾದರೂ ಸಿಗುತ್ತಾ? ಶಾಂಪೂ? ಎಲ್ಲಂಗ್ಲವ ಶಾಂಪೂ ತರಕ? ಲೇ, ಸೀಗೆಕಾಯಿ ಪುಡಿ ಐತೆ, ಹೋಗಮ್ಮಿ ಸೀಗೆಕಾಯಿ ಹಾಕೊಂಡು ತಿಕ್ಕ ಬಾ, ಹೋಗು. ಏನತ್ತೆ ನೀವು, ಒಂದು ಶಾಂಪೂ ಕೇಳಿದ್ರು ಇಲ್ಲ ಅಂತೀರ, ಒಂದು ಸೋಪ್ ಕೇಳಿದ್ರು ಇಲ್ಲ ಅಂತೀರ. ಎಲ್ಲಕ್ಕೆ ಬಂದಪ್ಪ ನಾನು? ಅರೇ ದೇವ್ಡ, ಎಟ್ಲಪ್ಪ ಉಣ್ಣಿ ಈತವ వీళ్ళంతా ఇలా ఉన్నారేంటయ్యా?
ಹೋಗಿ ಟೈಮ್ ಆಗ್ತದೆ. ಎಷ್ಟೊತ್ತು ನಿಂಕ ಇಲ್ಲ ನಿಂತ್ಕೊಂಡಿರೋದು ನೀನು? ಹೋಗಿ ಬಿರ್ಬಿರ್ನ. ಸರಿ ಸರಿ. ಜೋರಾಗ ಅವಳಮ್ಮ ಹುಡ್ಗಿನು, ಪರವಾಗಿಲ್ಲ. ಅಕ್ಕಯ್ಯ ಅಕ್ಕೋ. ಯಾವನ ಅವನ? ಇನ್ನೂ ಇಟ್ಟು ಮಾಡಿಲ್ಲಪ್ಪ. ಆಮ್ಯಾಗ ಬಾ ಹೋಗು. ನನ್ ಮಗನೇ ಆಚೆ ತಿನ್ಕಪ್ಪ ಅಂತ ಕಳ್ಸಿದೀನಿ. ಇವನ್ ಯಾರೋ ಬಂದವನು ಇರು ಬೆಳಗ್ಗೆನೆ. ಇನ್ನ ಮಾಡಿಲ್ಲ ಕಣ್ ಮಗ, ಆಮೇಲೆ ಬರ್ರ. ಅಯ್ಯಪ್ಪಿ ನಿನ್ಕೇನ್ಲ ಬಂದಿರೋದು ಹೊತ್ತ? ಅದನ್ನೆಂತ ಬಕ್ಲ ನಿಂತ್ಕೊಂಡ ಅಕ್ಕ ಅಕ್ಕ ಅಂತ ಬಡ್ಕೊಂಡೆ. ನಾನು ಯಾರೋ ಬಂದವನೇನೋ ಕೇಳ್ಕೊಂಡು ಏನಾರು ಊಟ ಗೀಟ ಕೇಳ್ಕೊಂಡು ಬಂದವನೇನೋ ಅನ್ಕೊಂಡೆ. ಸೀದಾ ಒಳಗ್ ಬರ್ದಿರಾ ಅಲ್ಲೇ ಬಕ್ಲಲ್ಲಿ ನಿಂತ್ಕೊಂಡು ಅಕ್ಕ ಅಕ್ಕ ಅಂದ್ರೆ ಏನ್ ಅನ್ಕೋಬೇಕು ನಾನು ಹೇಳು? ಏನಪ್ಪ ನೀನು ನನ್ನ ಮಾನ ಮರ್ಯಾದೆಲ್ಲ ಹಿಂಗೆ ತೆಗಿತೀಯಾ? ಏನಪ್ಪ ಮಗನ ಮದುವೆ ಎಲ್ಲ ಮಾಡ್ಬಿಟ್ಟು ಸ್ವಂತ ತಮ್ಮನ ಕರೀದಿರ ಇದೆಯಾ? ಇದೆಂತ ನ್ಯಾಯ ಹೇಳು? ಅಲ್ಲೇ ಬೋಳ್ಗುಂಡ ಅವನೇ ಯಾವ್ದೋ ಹುಡುಗಿನ ಆರಿಸ್ಕೊ ಬಂದಿದ್ದ. ಇನ್ನೇನ್ ಮಾಡ್ಲಿ, ಊರಲ್ಲಿ ಮಾನ ಮರ್ಯಾದೆ ಹೋಯ್ತದ ಅನ್ಬಿಟ್ಟು ಮದ್ವೆ ಮಾಡಿದಷ್ಟೇ. ಈ ಬೇವರ್ಸಿ ನಿನ್ಗೆ ಹೇಳ್ತೀನಿ, ಬೇವರ್ಸಿ ನನ್ನ ಮಗನ್ಗೆ ಯಾವ್ದಾರ ಒಂದ್ ನೋಡ್ಬಿಟ್ಟು ಕಟ್ಕೊಳ್ಳೋ. ತೆಳ್ಗ ಬೆಳಗ ಕರ್ಗ ಹೆಂಗ ಇದ್ದಿದ್ದನ್ನ ಅಂದ್ರೆ ನೀನ್ ಕೇಳೋದಿಲ್ಲ ಅಲ್ಲಪ್ಪ. ನೀನು ಬಿಡಕ್ಕೋ. ಸ್ವಂತ ತಮ್ಮ ಮದುವೆಗೂ ಕರೆದಿಲ್ಲ. ನೆಟ್ಟಿಗೆ ನೋಡಿದ್ರೆ ನನ್ನ ಮದುವೆ ಆದ್ರೂ ಮಾಡ್ತೀಯ ಅಂದ್ರೆ ನನ್ನ ಮದುವೆನೂ ಮಾಡಿಲ್ಲ. ಬಿಡು ಬಿಡು, ನೀನು ಕಲ್ತ್ಕೊಂಡೆ ನಡುವೆ. ಫಸ್ಟು ನೀನು ಎಡ್ಗನ್ ಥರ ಆಡೋದು ಬಿಡ ಅಲ್ಲೊಪ್ಪರ್. ನಿನಗೇನು ಅನ್ಬೇಕ ನನಗೆ ಗೊತ್ತಿಲ್ಲ. ಅಮ್ಮ ಎಲ್ಲ ಹೇಳಿದ್ಲು. ಏನು ನಿನಗೆ ಬಂದಿರೋದು ಹೊತ್ತು? ಏನು ಯಾವಾಗ ನೋಡಿದ್ರು ಹೆಣ್ಮಕ್ಳು ಇರೋ ಹತ್ರನೇ ಇರ್ತೀಯಂತೆ. ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದೆ ಇಲ್ಲ ನಿನಗೆ? ಗಂಡಸ್ರ ಜೊತೆ ಸೇರೋ ಅಂದರೆ ಯಾವಾಗ ನೋಡಿದ್ರು ಹೆಣ್ಮಕ್ಳು ಇರೋ ಹತ್ರನೇ ಹೋಯ್ತಿ ಅಂತಲ್ಲ. ನಿಂಗೆ ಎಷ್ಟು ಚಿಕ್ಕ ವಯಸ್ಸಿಂದ ಹಂಗೆ ನೀನು ಬೇವರ್ಸಿ ನೀನು. ಅದೇನು ನೀನು ಒಳ್ಳೆ ಹೆಣ್ಗನ್ ಥರ ಆಡ್ತೀಯ? ಏನು ಹೆಣ್ಮಕ್ಳ ಜೊತೆನೇ ಇರ್ಬೇಕಾ ನೀನು? ಗಂಡಸ್ರ ಜೊತೆ ಇರ್ಬೇಕು ಕಣಲ್ಲೇ ಈ ಮೂದೇವಿ. ಆ ಹೆಣ್ಮಕ್ಳ ಜೊತೆಗೆ ಇದ್ಕೊಂಡು ನಿನ್ಗೆ ಯಾವಳು ಬಿದ್ದಿಲ್ಲ ನೀನ್ ಹಿಂದೆ. ಇನ್ನೆಂತ ಮುಸುಡಿನಪ್ಪ ನಿಂದ. ಅಕ್ಕ ಏನಕ್ಕ ಇಷ್ಟೊಂದು ಇನ್ಸಲ್ಟ್ ಮಾಡಬೇಡ ನನ್ನ. ನನಗೂ ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಕ್ಕೋ. ಯಾರಪ್ಪ ಅವಳು ಅಂತ ಪಾಪ ಮುಂಡೆ? ಅಕ್ಕ ಅದೇ ನಮ್ಮ ಪಕ್ಕದ ಮನೆ ಭವ್ಯ ಅಂತ ಅವಳಲ್ಲ, ಅವಳೆ ಕಣಕ್ಕ. ಆ ಹುಡುಗಿನ? ಅವಳು ನಿನ್ನ ಇಷ್ಟಪಡ್ತಾಳೇನ ಈ ಮುಸುಡಿನ? ಯಾಕಕ್ಕ ಹಂಗೆ ಹೇಳ್ತೀಯಾ? ನಾನೇನು ನೋಡೋಕೆ ಏನು ಚೆನ್ನಾಗಿಲ್ವಾ? ನೋಡೋ ಹೆಂಗಿದ್ದೀನಿ, ಅವಳೆ ಪೈಲ್ವಾನ್ ಇದ್ದಂಗೆ. ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ, ಆದರೆ ಅವಳ ಹತ್ರ ಇನ್ನೂ ಹೇಳಿಲ್ಲಕ್ಕೋ. ಹೇಳಿದ್ರೆ ಕ್ಯಾರ್ದೆಟ್ ಗ್ಯಾರಂಟಿ ಕಣೋ. ಅಕ್ಕೋ ನೀನು ನನ್ನ ಲವ್ಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಎಲ್ಲ ಅಪಶಕುನ ಮಾತುಗಳು ಆಡ್ಬೇಡಕ್ಕೋ. ಬಾರಪ್ಪ ಕಂಡಿದ್ದೀನಿ ಬಾ. ಏನು ದೊಡ್ಡ ರೋಮಿಯೋ ಜೂಲಿಯಟ್ ಇವ್ರ? ಏನು ಫಸ್ಟ್ ಅವಳು ಒಪ್ಕೊಂಡಿರು, ಆಮೇಲೆ ಮಾತಾಡ್ತೀನಿ ನಿನಗೆ. ಅವಳು ನನ್ನ ನೋಡಿ ಸ್ಮೈಲೆಲ್ಲ ಮಾಡ್ತಾಳಕ್ಕೋ. ಮಾಡ್ದಿರ ಇರ್ತಾಳ? ದೊಡ್ಡ ಶೋಕಿ ಮುಂಡೆ ಅವಳು. ಅವಳು ಬಿತ್ರ ಕಾಡ್ದಂಗೆ ಆಡ್ತಾಳೆ, ಮಾಡ್ತಾಳೆ ಸ್ಮೈಲು, ಕಣ್ಮಿಟ್ಕ್ಸೋದು ಎಲ್ಲ ಮಾಡ್ತಾಳಪ್ಪ. ನೀನು ಬಿದ್ಬಿಟ್ಟ ಅವಳಿಗೆ? ನಾಚಿಕೆ ಆಗುತ್ತೆ ಹೋಗಕ್ಕ. ಏನೋ ನಂಗೆ ಅವಳು ಕಣ್ಣು ನೋಡ್ದೇ ತುಂಬಾ ಇಷ್ಟ ಕಣಕ್ಕ. ಏನಿಲ್ಲ ಲೋ, ಪರ್ಕೆ ತಗೊಂಡ್ ಮಕನ ಪರಪರ ಅಂತ ಕೆದ್ಬಿಡ್ತೀನಿ ಲೋಪರ್ ನನ್ನ ಮಗನೆ. ಅವಳು ಕಣ್ಣು ನೋಡಿ ಇಷ್ಟ ಅಂತೆ. ಏನ್ ಕಣ್ಣಲ್ಲಿ ಸಂಸಾರ ಮಾಡ್ತೀಯ ಅಂದ ನೀನು? ಕಣ್ಣಲ್ಲಿ ಸಂಸಾರ ಮಾಡ್ತೀಯ? ಒಳ್ಳೆ ಮನ್ಸಿರ್ಬೇಕು ಕಣೋ, ಹೆಣ್ಮಕ್ಳಿಗೆ ತಾಳ್ಮೆ ಇರಬೇಕು. ಅವಳು ನೋಡಿದ್ರೆ ಬಜಾರಿ. ಅವಳು ನೋಡ್ಬಿಟ್ಟು ಮಾಡ್ತೀನಿ ಇರು, ಅಮ್ಮನಿಗೆ ಬಂದು ಹೇಳ್ತೀನಿ ನಿನ್ಗೈತೆ. ಅಕ್ಕೋ ನಿನ್ನ ಹತ್ರ ಹೇಳಿದೆ ತಪ್ಪಾಯ್ತು ಅನ್ಸುತ್ತೆ. ನಾನು ಏನಕ್ಕ ನೀನು ಹಿಂಗೆ ಮಾಡ್ತೀಯಾ? ನೀನು ಸುಮ್ಮನೆ ಇರು. ಫಸ್ಟು ನಾನು ಅವಳು ಕೇಳ್ತೀನಿ, ಅವಳು ಏನಂತಾಳ ನೋಡ್ತೀನಿ. ನೀನು ಎಲ್ಲಾನು ಇವಾಗ ವಿಷಯನ ಹಬ್ಬಿಸ್ಬೇಡ ನೀನು. ಏನಕ್ಕ ನೀನು ಒಳ್ಳೆ ಕರೋನಾ ವೈರಸ್ ಆಡ್ದಂಗೆ ಆಡ್ತೀಯಲ್ಲ ನೀನು. ನಾನು ಯಾಕೋ ಕರೋನಾ ವೈರಸ್ ಆಗ್ತೀನಿ? ನೀನಿರ್ಬೇಕು ಲೋಕರ್ ನನ್ನ ಮಗ ನೀನು. ಮತ್ತೆ ಆ ಕೊರೋನಾ ವೈರಸ್ ಎಲ್ರಿಗೂ ಸ್ಪ್ರೆಡ್ ಆಗುತ್ತಲ್ಲ, ಹಂಗೆ ನೀನು ಈ ವಿಷಯ ನೋಡ್ಬಿಟ್ಟು ಎಲ್ರಿಗೂ ಹೇಳ್ಕೊಬಂದ್ಬಿಡ್ತೀಯ. ಇನ್ನೂ ಬೇಕಾದ್ರೆ ಫೋನ್ ಮಾಡಿ ನಮ್ಮ ಸಂಬಂಧಿಕರಿಗೆಲ್ಲ ಫೋನಲ್ಲೇ ಹೇಳ್ಬಿಡ್ತೀಯ ನೀನು. ಸುಮ್ಮನೆ ಇರು, ಹಂಗೇನಾರ ಮಾಡಿ ಇಟ್ಬಿಡ್ಬೇಡ. ಆಮೇಲೆ ನೀನು ಸುಮ್ಮನೆ ಇರು, ಫಸ್ಟ್ ಅವಳು ಕೇಳಿ ನೋಡ್ತೀನಿ. ಆಯ್ತು ಬಿಡಪ್ಪ, ಯಾರಿಗೂ ಹೇಳಲ್ಲ. ಆಯ್ತು ಬಿಡು, ಬಾ ಕುತ್ಕೋ ಬಾ. ನಾನು ಸೊಸೆ ಪರಿಚಯ ಮಾಡಿಸ್ತೀನಿ. ಅವಳು ಸ್ಥಾನಕ್ಕೆ ಹೋಗೋಳೆ, ಬಂದಿರ್ಬೇಕೇನೋ. ಬಾ ಕಾಫಿ ಮಾಡಕ್ಕೆ ಹೇಳ್ತೀನಿ, ಕುತ್ಕೋ ಬಾ. ಲೇ ಸೋಗ್ಲಾಡಿ, 2 ಲೋಟ ಕಾಫಿ ಮಾಡ್ಕೊಬಾರಮ್ಮೇ. ನನ್ನ ತಮ್ಮ ಬಂದವನೇ ಪಾಪ. ಆ ಮನೇಲಿರೋದು ನಮ್ಮ ಅಮ್ಮನ ಮನೇಲಿ. ನಮ್ಮ ಅಮ್ಮನೂ ನನ್ನ ತಮ್ಮ ಇಬ್ರೇನೆ. ಅಲ್ಲಿ ಮಾಡಿಕ್ಕೋರು ಯಾರು ಇಲ್ಲ. ಆ ಮನೆಗೆ ಎಂದಿಕ್ಕಿಲ್ಲ ಪಾಪ, ಯಾರು ಮಾಡಿಕ್ಕಿಲ್ಲ. ತಗೋಬಾ ಬೇಗ. 32 ವಯಸ್ಸಾಗೈತೆ, ಕತ್ತೆ ವಯಸ್ಸು, ಇನ್ನು ಮದ್ವೆ ಆಗಿಲ್ಲ. ಅವನಿಗಿಂತ ಚಿಕ್ಕ ನನ್ನ ಮಗನೇ ಮದ್ವೆ ಆದ. ಈ ನನ್ನ ಮಗ ಇನ್ನೂ ಯಾವಳನ್ನು ಕಟ್ಕೊಂಡಿಲ್ಲ. ಇವಾಗ ಪಕ್ಕದ ಮನೆ ಭವ್ಯ ಕಣ್ಣಾಕೋನೆ. ಅವಳೇನ್ ಸಿಗ್ತಾಳೋ ಸಿಗಲ್ವೋ ಪಾಪ.
ಅಕ್ಕೋ ಆ ಹುಡುಗಿ ಕೇಳಿದ್ನೇನಕ್ಕ ನನ್ನ ವಯಸ್ಸು ಎಷ್ಟು ಅಂದ್ಬಿಟ್ಟು ನನ್ನ ಪುರಾಣನೇ ಹೇಳ್ಬಿಡ ಹುಡುಗಿ ಹತ್ರ ಏನಕ್ಕ ನೀನು ಹೋಗಕ್ಕೋ ಎಷ್ಟು ಮಾನ ಮರ್ಯಾದೆ ಕಳಿತೆ ನೋಡಿ ನೀನು. ಓ ಮುಚ್ಚಪ್ಪ ಬಾಯಿನ, ನಿಂಗೆ ಅದು ಬೇರೆ ಐತೆ ಇರು ಮಾನ ಮರ್ಯಾದೆ. ಥೂ ನನ್ನ ಮನೇಲಿ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಹೊರಗಡೆ ಹೋದ್ರೆ ಕೈ ಎತ್ತು ಮುಗಿತಾರೆ ಜನ, ಒಳಗಡೆ ಬಂದರೆ ಅದೇ ಕೈಯಲ್ಲಿ ಪೊರಕೆ ಎತ್ಕೊಂಡು ಹೊಡಿತಾಳೆ ನಮ್ಮಕ್ಕ. ಅಯ್ಯೋ ಹೋಗಪ್ಪ. ದಯವಿಟ್ಟು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ, ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಹೊಸ ಪ್ರತಿಭೆಗಳನ್ನ ನೀವೇ ತರಬೇಕು. ನನ್ನ ಚಾನಲ್ನಲ್ಲಿ ಪ್ರತಿ ವಿಡಿಯೋಸ್ನಲ್ಲಿ ಕಾಮಿಡಿ, ಎಮೋಷನ್, ಫ್ಯಾಮಿಲಿ ಸ್ಟೋರಿ ಈ ಥರನೇ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.